ಎಸ್ ಬಂಗಾರಿ ಯಾರೇ ನೀ ಬುಲ್ಬುಲ್. ಎಸ್, ಈ ಒಂದು ಮ್ಯೂಸಿಕ್ಕು ಈ ಗತ್ತು ಎಲ್ಲವೂ ಕೂಡ ಕೇಳಿದಾಗ ದರ್ಶನ್ ಅವರ ಒಂದು ಗತ್ತು, ಆ ಹವಾ, ಆ ನಿಜವಾಗ್ಲೂ ಕೂಡ ಟಿ ಆರ್ ಪಿ ಕಿಂಗ್ ಅಂತಂದರೆ ಅದು ದರ್ಶನ್ ಅವರು. ಸಾಕಷ್ಟು ಸಿನಿಮಾಗಳಿಗೆ, ಸಾಕಷ್ಟು ಹೊಸಬರಿಗೆ ಒಂದಿಷ್ಟು ಅವರಿಗೆ ಸಪೋರ್ಟ್ ಮಾಡುವ ಮೂಲಕ ಈಗ ಘರ್ಗಾಲ್ ಸಿನಿಮಾದಲ್ಲಿ ಒಂದು ರಿಮಿಕ್ಸ್ ಆಗಿರುವಂಥ ಒಂದು ಬಂಗಾರಿ ಯಾರೇನಿ ಬುಲ್ಬುಲ್ ಅಂತಂದರೆ 2008ರಲ್ಲಿ ಬಂದಿರುವಂಥ ಒಂದು ಸಿನಿಮಾದ ಒಂದು 2 ಲೈನ್ಗಳನ್ನು ತಗೊಂಡ ಮೂಲಕ ಈ ಸಿನಿಮಾ ಚಿತ್ರತಂಡ ಸಾಂಗ್ನಲ್ಲಿ ಬಿಟ್ಟಿದೆ. ಸೊ ಅಭಿಮಾನಿಗಳಿದ್ದಾರೆ, ಸಾಕಷ್ಟು ಅಭಿಮಾನಿಗಳ ಮೂಲಕವೇ ಇವತ್ತು ಸಾಂಗ್ ರಿಲೀಸ್ ಮಾಡಿದ್ರು. ಏನು ಹೇಳ್ತಾರೆ? ಸೊ ಸಾಂಗ್ ನೋಡಿದ್ರಿ, ಎಷ್ಟು ಖುಷಿ ಇದೆ, ಎಷ್ಟು ಸಂಭ್ರಮ ಇದೆ? ತುಂಬ ಖುಷಿ ಇದೆ ಸರ್. ಯಾಕೆಂದರೆ ಇದು ಗಾರ್ಗಮ್ ಸಿನಿಮಾದವರು ನಮ್ಮ ಬಾಸ್ ಅವ್ರ ಸಾಂಗು ನ್ಯೂ ವರ್ಷನಲ್ಲಿ ಬಂದಿದೆ ಅಲ್ವಾ. ಈ ಪ್ರೀವಿಯಸಲ್ಲಿ ನೀವು ನೋಡಿರ್ಬೋದು ಗಜಾ ಮೂವಿದು ಯಾವ ಥರ ಸಾಂಗು ವೈಬ್ ಇತ್ತು ಅಂತ. ಬಂಗಾರಿ ಯಾರೇ ನಿಲ್ಬುಲ್ಬುಲ್ ಅಂತ ಸೂಪರಾಗಿತ್ತು. ಓಕೆನಾ, ತುಂಬಾ ಖುಷಿ ಆಯಿತು. ಪ್ರೀವಿಯಸ್ಸು ನೀವು ಗಜಾ ಮೂವಿಲಿ ನೋಡಿರ್ಬೋದು ಆ ಸಾಂಗ್ ವೈಬ್ ಹೇಗಿತ್ತು ಅಂದರೆ, ಸತ್ತಿರೋ ಹೆಣ ಕೂಡ ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡೋ ರೇಂಜಿಗೆ ಆ ಸಾಂಗು ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಬಟ್ ಅದೇ ಸಿನಿಮಾದ್ದು ಸಾಂಗು ನಮ್ಮ ಡಿ ಬಾಸ್ದು ಗಾರ್ಗಾ ಮೂಲಕ ನ್ಯೂ ವರ್ಷನಲ್ಲಿ ಬಂದಿದೆ. ತುಂಬಾ ಖುಷಿ ಆಯಿತು. ಬಂಗಾರಿ ಯಾರೇ ನಿಲ್ಬುಲ್ಬುಲ್ ಅಂತ ನಮ್ಮ ಡಿ ಬಾಸ್ ಅವ್ರು ಇರಲಿ ಬಿಡಲಿ, ಡಿ ಬಾಸ್ ಸೆಲೆಬ್ರಿಟಿಗಳಿದ್ದಾರೆ. ಸೊ ಆ ಸಿನಿಮಾನ ಗೆದ್ದೇ ಗೆಲ್ಲಿಸ್ತೀವಿ. ಅದು ಅಂತಲ್ಲ ಸರ್, ನಮ್ಮ ಡಿ ಬಾಸ್ ಇದ್ದವರೇ ಅದು ಆ ಮಾತು ಬೇಡ. ಹೊಸೊಬ್ರು ಸಿನಿಮಾ ಬಂದರೆ ನಾವು ಖಂಡಿತ ಡಿ ಬಾಸ್ ಸೆಲೆಬ್ರಿಟಿಗಳು ಆಲ್ಮೋಸ್ಟ್ ಆಲ್ ನಾವು ಸಪೋರ್ಟ್ ಮಾಡ್ತೀವಿ ಖಂಡಿತ. ಅವ್ರು ಹೇಳಿದ್ದಾರೆ ಎಲ್ಲ ಕನ್ನಡ ಚಿತ್ರರಂಗ ಎಲ್ಲ ಹೊಸಬ್ರಿಗೂ ಇದು ಸಪೋರ್ಟ್ ಮಾಡಿ ಅಂತ. ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ. ಏನು ಹೇಳ್ತೀರಾ ಈ ಸಾಂಗ್? ಸರ್ 13-14 ವರ್ಷ ಆಯಿತು ಈ ಸಾಂಗ್ ರಿಲೀಸ್ ಆಗಿ. 18 ವರ್ಷ. ಓಕೆ, ಆ ಕ್ರೇಜ್ ಇನ್ನೂ ಹೋಗಿಲ್ಲ. ಗಜಾ ಮೂವಿ ಸಾಂಗ್ ಕ್ರೇಜು ಇನ್ನೂ ಹೋಗಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಜನಕ್ಕೆ ಆ ಸಾಂಗಲ್ಲಿ ಎಂಥ ಗತ್ತಿದೆ ಅಂತ. ಈ ಸಾಂಗು ನನ್ನ ಪ್ರಕಾರ ಇನ್ನೊಂದು 20 ವರ್ಷ ಹೋದರೂ ಈ ಸಾಂಗು ಯಾರೂ ಮರೆಯಲ್ಲ. ಆ ಥರ ಲಿರಿಕ್ಸ್ ಆಗಿರ್ಬೋದು, ರೀಮಿಕ್ಸ್ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿದೆ. ಸಾಂಗ್ಸ್ ಎಲ್ಲರೂ ನೋಡಿ, ಸಾಂಗ್ ನೋಡಾದರೂ ನೀವು ಸಿನಿಮಾಗೆ ಬರಲೇಬೇಕು, ಆ ಥರ ಒಂದು ಸಾಂಗ್ ಇದು. ನಮ್ಮ ಬಾಸ್ ಫ್ಯಾನ್ಸ್ ಎಲ್ಲರೂ ಬಂದು ಒಳ್ಳೆ ಥ್ರಿಲ್ಲಿಂಗಾಗಿ ನೋಡ್ತಾರೆ ಮೂವಿ ಅಂತೂ. ಟ್ರೈಲರ್ ಎಲ್ಲ ನೋಡಿದೆ, ಸಸ್ಪೆನ್ಸ್ ಎಲ್ಲ ಚೆನ್ನಾಗಿದೆ. ಒಳ್ಳೊಳ್ಳೆ ಹಿರಿ ಕಲಾವಿದರು, ಲೆಜೆಂಡ್ರಿ ಕಲಾವಿದರು ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಅದು ಸ್ಟೋರಿ ಹೆಂಗಿದೆ ಅಂತ ನೋಡ್ಬೇಕಂದ್ರೆ ಫೆಬ್ರವರಿ 6 ಎಲ್ಲರ ಥಿಯೇಟ್ರಿಗೆ ಬಂದು ಮಸ್ಟ್ ವಾಚ್ ಸಿನಿಮಾ. ಈಗ 2008ರಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಆ ಸಂದರ್ಭದಲ್ಲಿ ಫುಲ್ಲು ಹಿಟ್ ಅಂತಂದ್ರೆ ಬ್ಲಾಕ್ ಬಾಸ್ಟರ್ ಸಾಂಗು. ಸೊ ಈಗಲೂ ಕೂಡ ಈ ಸಾಂಗ್ ಹಿಟ್ ಆಗುತ್ತಾ ಅನ್ನುವಂಥ ಒಂದು ನಂಬಿಕೆ, ಆ ಭರವಸೆ ಇದೆಯಾ ಅಭಿಮಾನಿಗಳಲ್ಲಿ ಅಂತ? ಖಂಡಿತ ಬ್ಲಾಕ್ ಬಸ್ಟರ್ ಹಿಟ್ಟೇ ಅನ್ಕೊಳ್ಳಿ ಈ ಸಾಂಗು ಯಾರೇ ನೀ ಬುಲ್ಬುಲ್ ಅಂತ. ಆ ಸಾಂಗಿಂದ ವೈಬೇ, ಆ ಮ್ಯೂಸಿಕ್ ನೋಡಿದ್ರೇ ಅದು ಫುಲ್ಲು ಬಾಡಿ ವೈಬ್ರೇಷನ್ ಆಗುತ್ತೆ. ಸೊ ಆ ಜರಾಗಿ ನೀವು ನೋಡಿದ್ರಿ. ಇವಾಗ ಇದು ಬರೀ ನಾವು ನೋಡಿರೋದು ಲಿಮಿಟ್ ಅಷ್ಟೇ. ನೀವು ಇನ್ನು ಥಿಯೇಟ್ರಲ್ಲಿ ಹೋದ್ರೆ ಯಾವ ಥರ ಗೂಸ್ ಬರುತ್ತೆ ಲೆಕ್ಕ ಹಾಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ನೋಡಿ ನೀವೇ ಫೆಬ್ರವರಿ 6ಕ್ಕೆ ಬರ್ತೀರಲ್ಲ. ಸೊ ಡಿ ಬಾಸ್ ಸೆಲೆಬ್ರಿಟಿಗಳೇ ಮಸ್ತು ಕುಣಿದು ಎಂಜಾಯ್ ಮಾಡ್ತಿರ್ತಾರೆ. ದರ್ಶನ್ ಅಭಿಮಾನಿಗಳು ಅಂತಂದಾಗ ನಿಜವಾಗ್ಲೂ ಕೂಡ ಆ ಒಂದು ಗತ್ತು, ಒಂದು ಆ ವೈಬು, ಆ ಅಭಿಮಾನ ಇದೆಯಲ್ಲ, ಲಾಯಲಿಟಿ ಇದೆಯಲ್ಲ, ಸೆಲೆಬ್ರಿಟಿ ಅನ್ನುವಂಥ ಒಂದು ಆ ಮಾತುಗಳು ಕೇಳಿದಾಗ ಎಷ್ಟು ಖುಷಿ ಆಗ್ತಾ ಇತ್ತು ನಿಮಗೆ? ಸರ್ ಖಂಡಿತ ಖುಷಿ ಆಗುತ್ತೆ. ಯಾಕೆಂದರೆ ನೀವು ನೋಡಿರ್ಬೋದು ಕುರುಕ್ಷೇತ್ರ ಟೈಮಲ್ಲಿ ಡಿ ಬಾಸ್ ಅವರು ಎಲ್ಲಿಂದಲೋ ಕರೆದುಬಿಟ್ಟು ಒಬ್ಬರನ್ನ ಮಂಡ್ಯದ ಹುಡುಗ ಅನಿಸುತ್ತೆ ಕರೆದುಬಿಟ್ಟು ಸಾಂಗ್ ಲಾಂಚ್ ಮಾಡಿಸಿದ್ರು. ಬಟ್ ಇವತ್ತು ಅದೇ ಬೆಳವಣಿಗೆ ಗಾರ್ಗಾ ಟೀಮ್ ಅವರು ನಮ್ಮ ಡಿ ಬಾಸ್ ಸೆಲೆಬ್ರಿಟಿ, ನಮ್ಮ ಬಾಸ್ ಅವರು ಸುಮ್ಮನೆ ಸೆಲೆಬ್ರಿಟಿಗಳು ಅಂತ ಹೇಳಿಲ್ಲ ಸರ್. ನಿಜವಾಗ್ಲೂ ಅದು ಪ್ರೂವ್ ಆಗೋಯ್ತು. ನಿಜವಾಗ್ಲೂ ಸೆಲೆಬ್ರಿಟಿಗಳು ನೀವು ಕಂಡ್ರೆ ನಾವಲ್ಲ ಅಂತ ಹೇಳಿದ್ದು ಪ್ರೂವ್ ಆಗೋಯ್ತು. ನಮ್ಮನ್ನ ಕರೆದು, ನಾವು ಎಲ್ಲಿಂದಲೋ ಬಂದಿರ್ತೀವಿ, ನಮ್ಮನ್ನು ಕರೆದು ಒಂದು ಐಡೆಂಟಿಫೈ ಮಾಡಿ ಒಂದು ವೇದಿಕೆ ಕರೆದುಬಿಟ್ಟು ಸಾಂಗ್ ಲಾಂಚ್ ಮಾಡಿಸ್ತಾರೆ ಅಂದರೆ ಅದು ಲೆಕ್ಕ ಹಾಕೊಳ್ಳಿ. ಅದು ನಮ್ಮ ಬಾಸ್ ಅವರು ಒಂದು ಹೇಳಿರೋ ಒಂದು ಬೆಳವಣಿಗೆ. ನಿಜವಾಗ್ಲೂ ಅದು ಕಂಡು ನಮಗೆ ಖುಷಿ ಆಗ್ತಿದೆ. ಬಟ್ ಇವತ್ತು ನಾವು ಡಿ ಬಾಸ್ ಅಭಿಮಾನಿಗಳು ಅಂತ, ನಾವು ಸೆಲೆಬ್ರಿಟಿಗಳು ಅಂತ ನಾವು ಹೆಮ್ಮೆ ಪಡ್ತೀವಿ ಅಷ್ಟೇ. ಅಂದರೆ ಅಭಿಮಾನಿಗಳು ಯಾವಾಗಲೂ ಕೂಡ ದರ್ಶನ್ ಅವರಿಗೆ ಒಂದು ಮಾತು ಹೇಳ್ತಿರ್ತಾರೆ, ಉಸಿರಿರೋವರೆಗೂ ನಿನ್ನ ಜೊತೆ ಇರ್ತೀವಿ ಹಿಂದೆ ಅಂತ. ಎಸ್, ಆ ಡೈಲಾಗ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಕೇಳಿದಾಗ ಮೈ ಜುಮ್ ಅನಿಸುತ್ತೆ. ಇರಬೇಕಪ್ಪ ಅಭಿಮಾನ, ಈ ರೀತಿಯಾದಂಥ ಅಭಿಮಾನ, ಈ ಪ್ರೀತಿ ತೋರಿಸುವಂಥದ್ದು ನಿಜವಾಗ್ಲೂ ಕೂಡ ದರ್ಶನ್ ಅವ್ರನ್ನ ಬಿಟ್ಟರೆ ಮತ್ತೆ ಯಾರೂ ಕೂಡ ಇಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಏನಂತ ಸರ್ ಖಂಡಿತ ಈ ಅಭಿಮಾನ, ಈ ಸಾಮ್ರಾಜ್ಯ ಎಲ್ಲ ನೆನ್ನೆ ಮೊನ್ನೆಯಿಂದ ಬಂದಿರೋದಲ್ಲ. ವರ್ಷಗಳುಗಟ್ಟಲೆ ಶ್ರಮ ಪಟ್ಟಿರೋದು ಇವತ್ತು ನಮ್ಮ ಬಾಸ್ಗೆ ಪ್ರತಿಫಲ ಸಿಗ್ತಿದೆ. ನೋಡಿ ಇಲ್ಲೇ ಬರ್ಸ್ಬಿಟ್ಟಿದ್ದೀವಿ, ಉಸಿರಿರೋವರೆಗೂ ನಾವು ನಿಮ್ಮನ್ನು ಬಿಟ್ಕೊಡಲ್ಲ ಅಂತ. ಆ ಮಾತನ್ನು ನಾವು ಉಳಿಸ್ಕೊತೀವಿ. ನಮ್ಮ ಬಾಸ್ ಹೆಂಗೆ ಸೆಲೆಬ್ರಿಟೀಸ್ ಅಂತ ನಮ್ಮನ್ನ ಒಪ್ಕೊಂಡಿದ್ದಾರೋ, ನಾವು ಅವ್ರನ್ನ ದೇವ್ರು ಅಂತ ಒಪ್ಕೊಂಡಿದ್ದೀವಿ. ನಮ್ಮ ಉಸಿರಿರೋವರೆಗೂ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಏನೋ ಸಮಯ ಸಂದರ್ಭ ಬ್ಯಾಡ್ ಟೈಮ್ ಅನ್ನೋದು ಬಂದಿದೆ. ಅದು ಸದ್ಯದಲ್ಲೇ ಶೀಘ್ರದಲ್ಲೇ ನಮ್ಮ ಬಾಸು ಈಚೆ ಬರ್ತಾರೆ. ಹೇಳ್ತಾರೆ ಆ ಆರ್ಟಿಸ್ಟ್ಗಳು ಈ ಆರ್ಟಿಸ್ಟ್ಗಳು ಬರೀ ಹೆಲ್ಪ್ ತಗೋತಾರೆ, ಸಪೋರ್ಟ್ ಮಾಡಲ್ಲ ಅಂತ. ಅವರಲ್ಲೂ ಇರುತ್ತೆ ನೇಮ್ ಫೇಮ್ ಅನ್ನೋದು ಇರುತ್ತೆ, ಸಪೋರ್ಟ್ ಮಾಡಿದ್ರೆ ಹೆಂಗೆ ಅಂತ. ಅವರು
ಸಪೋರ್ಟ್ ಮಾಡಲ್ಲ ಅಂತಲ್ಲ, ಮಾಡೇ ಮಾಡ್ತಾರೆ. ಅವರು ಹಿಂದ್ಗಡೆ ನಿಂತ್ಕೋತಾರೆ. ನಾವು ಸುಮ್ಮನೆ ಏನು ಜಡ್ಜ್ ಮಾಡೋಕ್ಕಾಗಲ್ಲ ನೋಡಿ. ಯಾಕಂದ್ರೆ ದರ್ಶನ್ ಅವ್ರು ಅಂತಂದಾಗ ಹೊಸಬ್ರನ್ನ ಬೆಳೆಸಬೇಕು, ಹೊಸಬ್ರನ್ನ ಬೆನ್ನೆಲುಬಾಗಿ ನಿಲ್ಬೇಕು, ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ನಟರು ಬರಬೇಕು ಅನ್ನುವಂಥದ್ದು ಅವ್ರದ್ದು ಒಂದು ಆಸೆ. ಯಾಕಂದ್ರೆ ಹೊಸಬರಿಗೆ ಬಹಳಷ್ಟು ಬೆಳೆಸುವಂತ ಕೆಲಸವನ್ನ ದರ್ಶನ್ ಅವರು ಬಹಳಷ್ಟು ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್? ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಡಿ ಬಾಸ್ ಅವರು ಹೊಸಬ್ರನ್ನ ಬೆಳೆಸೋರು ಅನ್ನೋಕ್ಕಿಂತಲೂ ಅವ್ರು ಹೊರಗಡೆ ಇದ್ದಿದ್ರೆ 100 ಕುಟುಂಬ ಊಟ ಮಾಡ್ತಿತ್ತು ಸರ್. ಕಣ್ಣಾರೆ ನಾನು ನೋಡಿದ್ದೀನಿ ಹೆಲ್ಪ್ ಮಾಡಿರೋದು. ಬಟ್ ನಿಜವಾಗ್ಲೂ ಸರ್ ಅವ್ರ ಸಿನಿಮಾಗೆ ಫ್ಯಾನ್ಸು ಅದು ಅಲ್ಲ ಸರ್. ಒಂದು ಒಳಗಡೆ ಒಂದು ಮಗುನಂತ ಒಂದು ಮನಸ್ಸಿದೆ ಸರ್. ವೈಯಕ್ತಿಕ ನಿಜವಾಗ್ಲೂ ಅವರು ಸಿನಿಮಾದಲ್ಲಿ ಮಾತ್ರ ಹೀರೋ ಅಲ್ಲ, ನಿಜ ಜೀವನದಲ್ಲೂ ಅವ್ರು ಹೀರೋ. ನಾವು ಅದಕ್ಕೆ ನಾವು ನಿಜವಾಗ್ಲೂ ಫ್ಯಾನು. ನಿಜವಾಗ್ಲೂ ಸರ್ ಅವರು ಡೆಬಿಲಲ್ಲಿ ಒಂದು ಮಾತು ಹೇಳಿದ್ರು ಗೊತ್ತಾ? ಸೂರ್ಯಗ್ರಹಣ ತುಂಬ ದಿನ ಹಿಡಿಯಲ್ಲ ಚಿನ್ನ ಅಂತ. ಖಂಡಿತ ಆ ಗ್ರಹಣ ತುಂಬ ದಿನ ಹಿಡಿಯಲ್ಲ, ಬರ್ತಾರೆ ನಮ್ಮ ಬಾಸ್ ಬರ್ತಾರೆ. ಯಾರ್ಯಾರು ಅವ್ರನ್ನ ತಗೊಂಡು ತುಂಬ ಬಳಸ್ಕೊಂಡ್ರು. ಇವಾಗ ಕೆಲವೊಂದು ಟೈಮಲ್ಲಿ ವಿಜಯಲಕ್ಷ್ಮಿ ಅದಕ್ಕೆ ತುಂಬ ಜನ ಟ್ರೋಲ್ ಎಲ್ಲ ಮಾಡಿ ನೆಗೆಟಿವ್ ಏನೇನೋ ಮಾಡಿದ್ರು ಅಲ್ವಾ. ದೇವ್ರೊಬ್ಬ ಇರ್ತಾನೆ, ಕರ್ಮ ಅನ್ನೋದು ಬಿಡಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಅಷ್ಟೇ ಸೆಲೆಬ್ರಿಟಿಗಳು ನಾವು ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ, ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಬೇರೆ ಫ್ಯಾನ್ಗಳಿಗೂ ನಾವು ಮಾತಾಡಲ್ಲ. ನಾವೆಲ್ಲ ಒಂದೇ. ನಾವೆಲ್ಲ ಕನ್ನಡ ಇಂಡಸ್ಟ್ರಿ ಹೆಂಗೆ ಅಂದರೆ ಒಂದೇ ಕುಟುಂಬ. ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ, ಎಲ್ಲರನ್ನೂ ಗೌರವಿಸ್ತೀವಿ, ಎಲ್ಲ ಹೀರೋಗಳಿಗೂ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಬಟ್ ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳು, ನಮ್ಮ ಡಿ ಬಾಸ್ ಅಂತ ಬಂದಾಗ ಕ್ರೇಜ್ ಒಂದು ಪಟ್ಟು ಜಾಸ್ತಿನೇ ಅಂದ್ಕೊಳ್ಳಿ. ಅದು ಹೊಸಬ್ರು ಬರ್ಬೋದು, ಯಾರೇ ಬಂದರೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಾವು ಹೇಳ್ತಿಲ್ವ, ಉಸಿರಿರೋವರೆಗೂ ಇರ್ತೀವಿ ನಿಮ್ಮ ಹಿಂದೆ ಅಂತ. ಬಾಸ್ ನಿಮ್ಮ ಜೊತೆ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳಂತೂ ಇರ್ತಾರೆ. ಆ ತಾಯಿ ಚಾಮುಂಡೇಶ್ವರಿ ಅಂತೂ ಇದ್ದೇ ಇರ್ತಾರೆ. ಈಗ ದರ್ಶನ್ ಅವರು ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಈಗ ಈ ಸಹಾಯ ಮಾಡಿದ ಹಿಂಗೆ ಅಂತಂದ್ರೆ ಈ ಕೈಗೆ ಗೊತ್ತಾಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ, ಅಂತಂದ್ರೆ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಸಿಕ್ಕಾಪಟ್ಟೆ ಜನರಿಗೆ, ಬಡವರಿಗಾಗಿರ್ಬೋದು, ದೀನದಲಿತರಿಗಾಗಿರ್ಬೋದು, ಸಿಕ್ಕಾಪಟ್ಟೆ ಜನರಿಗೆ ಒಂದಿಷ್ಟು ಹೆಲ್ಪ್ ಮಾಡುವ ಮೂಲಕ ಆ ಕರುಣೆಯನ್ನು ತೋರಿಸುವಂಥ ಕೆಲಸ ಮಾಡಿದ್ದಾರೆ. ಅಭಿಮಾನಿಗಳು ಕೂಡ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ನನಗೆ ಇದೆಯಾ ಸರ್? ಖಂಡಿತ. ಇವಾಗ ನಾವು ಹೇಳೋದೇ ಬೇಡ. ಬಲಗೈಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತಾರೆ, ಅಲ್ಲ ಎಡಗೈಲಿ ಮಾಡಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತಾರೆ ಅಲ್ವಾ. ಅದನ್ನು ನಮ್ಮ ಬಾಸ್ ಪ್ರೂವ್ ಮಾಡಿದ್ದಾರೆ. ಈಗ ನೀವೇ ನೋಡ್ತೀರಾ, ಒಂದು ಹುಟ್ಟುಹಬ್ಬ ಅಂತ ಸಂದರ್ಭ ಬಂದರೆ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ಯಾರು ಹೇಳಿ? ನಮ್ಮ ಡಿ ಬಾಸ್ ಅವರು ಅಲ್ವಾ. ಲೆಕ್ಕ ಹಾಕೊಳ್ಳಿ. ಇವಾಗ ಇಲ್ಲೆಲ್ಲ ಕೇಕ್ ಎಲ್ಲ ಕಟ್ ಮಾಡಿಸಿದ್ರಿ, ಅದೇ ನಮ್ಮ ಡಿ ಬಾಸ್ ಅವ್ರು ಇಲ್ಲಿ ಬಂದಿದ್ರೆ ಬೇಡ ಕಣಪ್ಪ ಅದೆಲ್ಲ ಬೇಡ, ಯಾರೋ ತಿನ್ನೋರಿಗೆ ಒಂದು ಇದು ಮಾಡಿ ಅಂತ ಹೇಳಿರೋರು. ಸೊ ಹಾಗೇ ಅವ್ರು ಅಲ್ಲೇ ಅಕ್ಕಿ, ಬೇಳೆ, ಗೋಧಿ ಎಷ್ಟು ಸಾರು ಮಠದ ದೇವಸ್ಥಾನಗಳಿಗೆ ಯಾವ್ಯಾವ ಇದಕ್ಕೆ ಎಲ್ಲ ಹೋಗ್ತಾ ಇದೆ ನೋಡಿ. ಅವರು ಇದ್ದಿದ್ರೆ ನಿಜವಾಗ್ಲೂ 100 ಕುಟುಂಬ ಊಟ ಮಾಡ್ತಿರು. ಒಂದು ಮೂವಿ ರಿಲೀಸ್ ಆದರೆ ಥಿಯೇಟ್ರಲ್ಲಿ ಎಷ್ಟು ಜನ ಅನ್ನ ತಿಂತಾರೆ ಗೊತ್ತಾ ಸರ್ ನಿಮಗೆ? ನಿಜವಾಗ್ಲೂ ಇವಾಗ ಅಳ್ತಾರೆ. ಡೆವಿಲ್ ಮೂವಿ ಬಂದು ಎಷ್ಟು ಜನ, ಈಗ ನೀವೇ ನೋಡಿದ್ರಿ ಎಷ್ಟೋ ಮುಚ್ಚೋಗಿರೋ ಥಿಯೇಟ್ರು ಓಪನ್ ಆಗ್ತವೆ ಅಂದರೆ ಅದು ಡಿ ಬಾಸ್ ಅವರು ಅಲ್ವಾ. ಹಾಗೆ ಅವ್ರ ಹೆಸರು ಹೇಳ್ಕೊಂಡು 100 ಕುಟುಂಬಗಳು ಊಟ ಮಾಡ್ತಿದ್ದಾವೆ. ತುಂಬ ಬಡವರಿಗೆ, ತುಂಬ ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ ಸರ್. ಅಂಥವ್ರು ಬರಬೇಕು ಸರ್. ಎಲ್ಲ ಏನು ಗ್ರಹಚಾರ ಕೆಟ್ಟಾಗ ಏನು ಮಾಡೋಕ್ಕಾಗಲ್ಲ. ದೇವರಿಗೂ ಕಷ್ಟ ಬರುತ್ತೆ, ಅವರಿಗೂ ಒಂದು ಕಷ್ಟ ಆದಷ್ಟು ಬೇಗ ಬರಲಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಸರ್. ಯಾಕೆಂದರೆ ನಾವು ನೊಂದೋಗಿದ್ದೀವಿ ಸೆಲೆಬ್ರಿಟಿಗಳು. ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀವಿ. ಅವ್ರು ಬಂದರೆ ನೆಕ್ಸ್ಟು ಹಬ್ಬನೇ ಅಂದ್ಕೊಳ್ಳಿ. ಕೊನೆಯದಾಗಿ ಆ ಬಂಗಾರಿ ಯಾರೇ ನೀ ಬುಲ್ಬುಲ್ ಬಗ್ಗೆ ಎಷ್ಟು ಅಭಿಮಾನ ಇದೆ, ಎಷ್ಟು ಪ್ರೀತಿ ಇದೆ ಅಂತ? ಅದು ನೀವೇ ಹೇಳ್ಬಿಟ್ರಲ್ಲ ಸರ್, ಬಂಗಾರಿ ಅಂತ. ಆ ವರ್ಡೇ ಸಾಕಲ್ವ ಸರ್, ಇಷ್ಟು ಕ್ಯೂರಿಯಾಸಿಟಿ ಬಿಡಿಸುತ್ತೆ ಅಂತ. ಆ ಬಂಗಾರಿ ನೋಡೋಕ್ಕಾದ್ರೂ ಬಂದೇ ಬರ್ತೀವಿ. ಇದು ಗಾರ್ಗ ಅಷ್ಟೇ. ಸ್ವರ್ಗ ನೋಡೋಕೆ ನಾವು ಫೆಬ್ರವರಿ 6ಕ್ಕೆ ಬರ್ತೀವಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಸೊ ನಿಮಗೂ ಆಗಲಿ, ದರ್ಶನ್ ಸರ್ಗೂ ಕೂಡ ಆದಷ್ಟು ಬೇಗ ಹೊರಗೆ ಬರಲಿ ಅನ್ನೋದು ನಮ್ಮದು ಕೂಡ ಆಸೆ. ಎಸ್ ನೋಡಿದ್ರಲ್ಲ, ಅಭಿಮಾನಿಗಳು ಸಾಕಷ್ಟು. ಯಾಕಂದರೆ ಗಾರ್ಗ ಸಿನಿಮಾದಲ್ಲಿ ಹಾಕಿರುವಂಥ ಒಂದೆರಡು ಲೈನ್ಗಳೇ ಇಷ್ಟೊಂದು ಅಭಿಮಾನಿಗಳಿಗೆ ಒಂದಿಷ್ಟು ಪ್ರೀತಿಯನ್ನು ತೋರಿಸುವಂಥ ಲೆಕ್ಕಾಚಾರ ಹೋಗ್ತಾ ಇದೆ ಅಂತಂದರೆ, ಇಡೀ ಸಿನಿಮಾನೇ ಒಂದು ಕಡೆ ಆ ಸಿನಿಮಾದಲ್ಲಿರುವಂಥ ಸಾಂಗ್ಗಳೇ ಬಂದರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ನಾನು ಸಿರಾಜ್ ಮಲ್ಲಿಕ, ರಬಲ್ ಟಿವಿ, ಬೆಂಗಳೂರು.